ಬೆಂಗಳೂರು ಕಾ ನವಾಡಾನ್, ಬೆಂಗಳೂರು ಕಾ ಬಾದಶಾ. ಗೊತ್ತಾಗೋಣ ಯಾರು ಅಂತೇಳಿ. ಇನ್ನು ಮೇಲ ಈ ಬೆಂಗಳೂರು ನಂದು. ಜೋಗಿ ಗೊತ್ತಲ್ಲ, ಜೋಗಿಯವರ ಅಣ್ಣನ ಮಗ ಭೋಗಿ ಬಂದಿದ್ದಾನಂತ ಹೇಳು. ಇನ್ನು ಮೇಲ ಈ ಏರಿಯಾ ನಂದು. ಇಲ್ಲಿ ಏರಿಯಾದಾಗಿರೋ ಕಾಂಡಿ ಪಿಂಡಿ ರೌಡಿಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಹೋಗಿ ಹೇಳುವ. ಆಯ್ತು ಅಣ್ಣ, ಅವ್ರು ಯಾರು ಜೋಗಿ ಅಣ್ಣನ ಮಗ ಬಂದಣ್ಣ, ವಾರಕ್ಕೆ ಮಂದಿ ಮಾತಾಡಕತ್ತೇನಣ್ಣ, ಬೆಂಗಳೂರು ನಂದೇ ತರಕತ್ತೇನಣ್ಣ. ಯಾರವನು ನಮ್ಮ ಮೇಲೆಗೆ ಬಂದು ನಮ್ಗೆ ಹೋದ. ಅವನ ಕೂಡ ಏನಪ್ಪ ದೊಡ್ಡ ಆವಾಜ್ ಹಾಕಿದಲ್ಲ, ಈಗ ಅಣ್ಣ ಬಂದ ಮಾತಾಡು. ಎಲ್ಲಿಂದ ಬಂದಿರೋದು? ಅಣ್ಣ ಹಳ್ಳಿಯಿಂದ ಬಂದಿ ಮಾಡಿ. ಹಳ್ಳಿಯಿಂದ ಬಂದು ವಿಧಾನಸೌಧ ಹತ್ರ ನಿಂತು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರ್ಬೇಕು. ಬೆಂಗಳೂರಲ್ಲಿ ರೌಡಿಸಮ್ ಮಾಡ್ತೀನಿ ಅಂತ ಬಂದ್ರೆ ನರಗಳು ಕಟ್ ಮಾಡ್ಬಿಡ್ತೀವಿ. ಆಯ್ತಣ್ಣ, ಆ ರೌಡಿಸಮ್ ಮಾಡಕ್ಕೆ ನಾವಿದೀವಿ, ನಾವು ನೋಡ್ಕೊಂತೀವಿ. ಆಯ್ತಣ್ಣ. ಅಣ್ಣ ಇವತ್ತ ಮುಂದೆ ಹೋಗ್ಬಿಟ್ಟು ಅಣ್ಣ. ಶಿವಪುತ್ರ, ಅದ ಸೀಟ್ ನೆಟ್ ಪಾಸ್ಪಲ್ ತಿಳಿದಂತಲ್ಲ, ನಿನ್ನ ಮಗ ಎಷ್ಟು ತಗೊಂಡನ? ನನ್ನ ಮಗ 1,68,000 ತಗೊಂಡನ. ಮತ್ತೆ ನಿನ್ನ ಮಗ? ನನ್ನ ಮಗ 1,99,000 ಒಂದೇ ಕಡಿಮೆ ನೋಡಿ, 2 ಲಕ್ಷಕ್ಕೆ. ಆದ್ರೆ ಸೀಟ್ ಸಿಗೋದಿಲ್ಲ ಅಂತಾರ ನೋಡಿ ಬೆಂಚಕ್ಕೆ. ಹಂಗಂತಾರ? ಹೌದೋ ಮರ. ಕೇಳ ಮೇಡಿ ತಡಿ, ಅಲ್ಲಿ ಚಿದಾನಂದ ಬಂದ, ಅವನೇ ಶಾಣೆ ಇದ್ರಾಗ, ಅವನೇ ಕೇಳ. ಅಲ್ಲಪ್ಪ ಚಿದಾನಂದ, ಅದ್ರ ಸೀಟ್ ನೆಟ್ಟಿಂದ ಪಾಸ್ಬಲ್ ತಿಳಿದಲ್ಲ, ನನ್ನ ಮಗಂದ ಎಷ್ಟು ಅಂದಲ್ಲ? 1,68,000. ಮತ್ತೆ ನನ್ನ ಮಗ 2 ಲಕ್ಷ ಮಾಡ್ಯಾನ, ಆದ್ರೂ ಸೀಟ್ ಸಿಗೋದಿಲ್ಲ ಅಂತಾರ ನೋಡು. ದೊಡ್ಡ ಮಕ್ಳ 1,68,000 2 ಲಕ್ಷ ತಗೊಂಡ್ರ ನಿಮ್ ಮಕ್ಳು ಫೇಲ್ ಆಗ್ಯಾರಂತ ಅರ್ಥ. 2 ಲಕ್ಷ ಫೀಸ್ ಕಟ್ಟಿ ಹೋ ಮಾರಾಯ. ಹೋಗಿಲ್ಲ ಅವರಿಂದ ಹೋಯ್ತಂತ. ನಾನು ಊರಿಗೆ ಶಾಣವನಾದ್ರೆ ಮಕ್ಕಳು ಶಾಣವರಾಗ. ಮೊದಲ ಜೀವನದಾಗ ತ್ರಾಸ 108, ಅಲ್ಲ ರೀ ಇದೊಂದು 109. ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ಶ್ರೀ ಬ್ರಹ್ಮದೇವ. ಭಕ್ತ, ನಾನು ನಿನ್ನ ಬ್ರಹ್ಮದೇವ ಬಂದಿದ್ದೇನೆ. ಏನು ಬೇಕು ಕೇಳು ಭಕ್ತ. ಏನಿಲ್ಲ ಮಹಾಪ್ರಭು, ಮಕ್ಕಳು ಡಾಕ್ಟರ್ ಆಗಲಿ ಅಂತ 2 ವರ್ಷ ಕೋಚಿಂಗ್ ಕಳಿಸಿ 4-5 ಲಕ್ಷ ರೂಪಾಯಿ ಕಟ್ಟಿ ಬಹಳಷ್ಟು ಕಷ್ಟಪಟ್ಟಿವಿ. ಈ ಸಲ ನೀಟ್ ಎಕ್ಸಾಮ್ ಬರೋ ಮಗ ಗೇಟಿಗೆ ಬಂದು ಹತಗತ್ ನಿಂತಾಗ ಓದು ಮತ್ತೆ 2 ಲಕ್ಷ ರೂಪಾಯಿ ನೋಟ್ ಅಂತೇಳಿ ಇಬ್ಬರು ಮನೆತನ ಹತಗಂತ ಬಂದಿವಿ ಮಹಾಪ್ರಭು. 3 ಲಕ್ಷ ಸಾಲ ಮಾಡಿ ಮಕ್ಕಳನ್ನ ಓದ್ಸಕತ್ತೀವಿ. ನಮ್ಮ ತಂದೆದ್ರೂ ಕಷ್ಟನ ನೀನು ಸ್ವಲ್ಪ ಬಗೆಹರಿಸು ಮಹಾಪ್ರಭು. ಮುಂದಿನ ಸಲ ಎಕ್ಸಾಮಿಗೆ ಆದ್ರೂ ಕ್ವಶನ್ ಪೇಪರ್ ಸ್ವಲ್ಪ ಸರಳತೆಗೆ ಅಂತ ಹೇಳ್ರಿ ಮಹಾಪ್ರಭು. ಎದ್ದು ಓದ್ತಿದ್ದೆ, ಓದಿಲ್ಲ. ಇದೆಲ್ಲ ತಲಿಬೇನೇ ಬೇಡ ಅಂತೇಳಿ ನಾನು ಆರ್ಡ್ಸ್ ಮಾಡಿದ್ವಿ. ಎಲ್ಲದ ಕಿರಿಕಿರಿ ನನಗೆ ಕಷ್ಟನೇ. ಅಮ್ಮ, ಯಾರ ನೀರ್ ತಂದು ಕೊಡ್ರಿ ಅಪ್ಪೋ, ನೀರ್ ಹಿಡಿಕೆ ಬಾಳ ಆಗ್ಯದ ಅಮ್ಮೋ. ಅಮ್ಮೋ ನೀರ್ ಹಾಕಪ್ಪೋ ಯಪ್ಪ, ತ್ರಾಸ ಬಾಳ ಆಗ್ಯದ ಯಪ್ಪೋ, ನೀರ್ ಹಾಕಪ್ಪೋ. ಅಬ್ಬಾಬ ಯಜಮಾನ, ಇಂತ ಅರಣ್ಯ ನಡಿಬೇಕು ನೀರ್ ಕೇಳಿದ್ರೆ ನಾನು ಇಲ್ಲಿಂದ ತಂದು ಕೊಡ್ಲಪ್ಪ ಯಪ್ಪ. ಹೆಂಗನ ಮಾಡಬೋಯಪ್ಪ, ನೀರ್ ಹಾಕಬೋಯಪ್ಪ, ಗಂಟ್ಲೆಲ್ಲ ಒಣಗಿದಬೋಯಪ್ಪ, ಹೆಂಗನ ಮಾಡಿ ನೀರ್ ತಂದು ಕೊಡಬೋಯಪ್ಪ. ಅಬ್ಬಾಬಾಬ ಯಜಮಾನಿಗೆ ಬಾಳ ತ್ರಾಸ ಆಗ್ಯದ. ಎಡಕ ಬಿಟ್ಟಾಕ್ಬಿಟ್ಟ ಯಜಮಾನ. 5 ನಿಮಿಷ ತಡಕ ಹೋಗಿ ಕರ್ತ. ಯಜಮಾನ ತಗಪ್ಪ, ನೀರ್ ತಗ, ಕುಡಿ ತಗ. ಪುಣ್ಯ ಬರ್ಲಪ್ಪ ಯಪ್ಪ. ಹಸಿದೇ ಆಗಿತ್ತು, ಇದಕ್ಕೆ ನೀರಿದ್ದಿಲ್ಲ ಯಪ್ಪ. ನೀನು ತಾಯಿ ಹೊಟ್ಟೆ ತಂಡಗಿರ್ಲಪ್ಪ ಯಪ್ಪ. ನಮ್ಮಪ್ಪ ಹಂಗಾರಿಗೆ ನರಿಗೂರ್ಲ ಬರತ್ತಾನೆ ಇರ್ಲಪ್ಪ. ಹಾಕಪ್ಪ ಬಿಡಪ್ಪ, ಮತ್ತೆ ಏನ್ ಮಾಡ್ತೆ, ಹಸಿದೆ ಕುಡ್ದು ಬಿಡಮು. ಸರಳ ಏನ್ ಮಾಡಕತ್ತಿದ್ದೆ? ನಾಯಿಗೆ ಅಡಿಗೆ ಮಾಡಕತ್ತೀನಿ. ಯಾರ ನಾಯಿ? ನಾಯಿ ಪಾಯಿ ಅಂತ
ನಾಯಿ ನನ್ ಬಡ್ ತಂದೀನ್ರಿ ಏನ್ ಮಾಡ್ಲಿಕತ್ತೀರಿ ಅಂದ್ರಿ ನಾಯಿಗ ಅಡಿಗೆ ಮಾಡಕತ್ತೀನಿ ಅಂತ ಹೇಳಿನಿ. ನಾಯಿಗೆ ಅಡಿಗೆ ಮಾಡಕತ್ತೀನಿ, ನಾಯಿಗ ಅಡಿಗೆ ಮಾಡಕತ್ತೀನಿ. ಇರ್ಲಿ, ಮಾಡ್ 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 ಮಾಡ್. ತಂದು ತನಗ ದಿಕ್ ತಪ್ಪೇದ್ ನೋಡಿ ಈಗ. ನಮಸ್ಕಾರ ರೀ ಮಾಸ್ಟ್ರೆ. ಓ ನಮ್ಕನಮ್ಮ ಇತ್ನ್ಯಾರು ಆತ ನಮ್ ದೋಸ್ತ್ರಿ ಶಾಮಣ್ಣ ಅಂತ. ಒಟ್ಟ ಮುಖ ನೋಡೇ ಇಲ್ಲ. ಇಲ್ಲ ನಮ್ ದೋಸ್ತ್ರಿ. ಇವ್ನ ಕರ್ಕೊಂಬಂದಿದ್ದು ಬತ್ಕೋ ಹಂಗ ಅನಬಾರ್ದು. ಆದ್ರೆ ಮಾಸ್ಟ್ರೆ, ಬೆಕ್ಕ ಯಾಕ ಮ್ಯಾವ್ ಮ್ಯಾವ್ ಅಂತದ, ನಾಯಿ ಯಾಕ ಬೌ ಬೌ ಅಂತದ ಆತ ಕೇಳಕತ್ತಾರ. ಇದ್ದು ಗೊತ್ತಿಲ್ಲ ನಾಯಿಗೆ ಬ್ಯಾವ್ ಅನ್ನಕ್ ಮಾಡಂಗಿಲ್ಲ ಬೌ ಅಂತದ, ಬೆಕ್ಕಿಗೆ ಬೌ ಅನ್ನಕ್ ಮಾಡಂಗಿಲ್ಲ ಅದು ಬ್ಯಾವ್ ಅಂತದ. ಏನ್ ಗೊತ್ತದಪ್ಪ ಇದೆಲ್ಲ ನೀವು ಇದಕ್ಕೆಲ್ಲ ಏನು ಇಲ್ಲಿಗೆ ಇಷ್ಟು ದೂರ ಬಂದಿದೆ ನೋಡು ಏನಂತದ. ಏಯ್ ಇಲ್ಲಿ ಬಾ. ಬೆಕ್ಕಿಗೆ ಬೌ ಅನ್ನಕ್ ಬರಕಲ್ಲ ಮ್ಯಾವ್ ಮ್ಯಾವ್ ಅಂತದ, ನಾಯಿಗೆ ಮ್ಯಾವ್ ಮ್ಯಾವ್ ಅನ್ನಕ್ ಬರಕಲ್ಲ ಬೌ ಅಂತದ. ಹಿಂಗಂತ ನಾನು ಮತ್ತೆ ಅದು ಕಾಗಿದ ಕೇಳು, ಕಾಗಿ ಯಾಕ ಕಾಕ ಅಂತದ ಅದನ್ನ ಕೇಳು ನೋಡು. ಕಾಗಿ ಕಾಕ ಯಾಕಂತ ಮಾಸ್ಟ್ರೆ, ಕಾಗಿ ಕಾಕ ಕಾ ಅಂತ ಯಾಕಂತದ್ರಿ? ಅದೇನ್ ನೋಡ್ತೇವೆ ಅದಕ್ಕೆ ನನಗ್ ಮಾಡಕ್ ಬರಂಗಿಲ್ಲ. ರೈಟ್ ನೋಡ್ತೇನೆ ನಾನು ಇದಕ್ಕೆ. ರೈಟ್ ರೈಟ್ ಏನಂತನಲ್ಲ. ಕಾಗಿ ಕಾಕ ಅಂತ ಯಾಕಂತದ ಅಂದಲ್ಲ, ಅದಕ್ಕ ಸಣಪ್ಪ ಅನ್ನಕ್ ಬರಕಲ್ಲ ಕಾಕ ಕಾಕ ಅಂತ. ಹಿಂಗನ ಇವ್ರು ನಿಮ್ಗ ಏನ್ ಕನ್ನಡ ಹೇಳ್ತದ್ರಿ? ಕನ್ನಡ ಮಾಸ್ತರ ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತ್ರಿ. ತಲೆಗಿನ ಹುಳ ಎಲ್ಲ ಸತ್ತೋದು ಯಪ್ಪ. ಮಾಸ್ತರ್ನ ಬಾಯ ಕನ್ನಡ ಸಿಕ್ಕು ಕಸಿರಾಡ್ತದ.